ಯಜಮಾನ ಎಲ್ಲ ಕಡೆ ಒಳ್ಳೆ ಸೌಂಡ್ ಮಾಡ್ತಿದೆ, ಸಿನಿಮಾ ರಿಲೀಸ್ಗೂ ಡೇಟ್ ಫಿಕ್ಸ್ ಆಗಿದೆ. ಸೊ ಫಸ್ಟ್ ಯಜಮಾನ ಜರ್ನಿಗೆ ನೀವು ಜಾಯ್ನ್ ಆಗಿದ್ದು ಹೇಗೆ ಅಂತ? ಯಜಮಾನ ಜರ್ನಿಗೆ ನಾನು ಆ್ಯಕ್ಚುಲಿ ಅಗೇನ್ ಬೇರೆ ಶೂಟಿಂಗಲ್ಲಿದ್ದೆ. ಒಂದು ಕಾಲ್ ಬಂತು, ಅಮ್ಮ ಹೇಳಿದ್ರು, ಅಮ್ಮ ಈ ಥರ ಒಂದು ಕಾಲ್ ಬಂದಿದೆ, ಮೀಟ್ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕಂತೆ ಅಂತ. ಸೊ ಹೌದಾ, ಯಾವ ಫಿಲ್ಮು ಅದು ಇದು ಅಂತೆಲ್ಲ ಕೇಳುವಾಗ ಮಾಮ ಸೈಡ್ ಇಟ್ ವಾಸ್ ಯಜಮಾನ ಆ್ಯಂಡ್ ಏನೋ ಇವರೆಲ್ಲ ಟೀಮು, ಸೊ ಮೀಟ್ ಮಾಡಬೇಕಂತೆ, ಫ್ರೀ ಇದೆಯಾ ಅದು ಇದು ಅಂತೆಲ್ಲ. ಸೊ ಐ ವಾಸ್ ಲೈಕ್ ಐ ಆಮ್ ಆನ್ ಮೈ ವೇ ಟು ಶೂಟ್. ಓಕೆ ಫೈನ್, ಚಲೋ ಫಿಕ್ಸ್ ಅ ಡೇಟ್ ಆಫ್, ಆ ಡೇಟ್ ಬಂದು ವಿಲ್ ಗೋ ಫಾರ್ ಮೀಟಿಂಗ್ ಅಂತ. ಸೊ ಬಂದು ಮೀಟಿಂಗ್ ಆಗಿ ಫಸ್ಟ್ ಟೈಮ್ ಶೈಲಜಾ ಮ್ಯಾಮ್ನ ಮೀಟ್ ಮಾಡಿ, ಪೊನ್ ಕುಮಾರ್ ಸರ್ ಇದ್ದರು, ಸೊ ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ಐ ವಾಸ್ ಲೈಕ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಯಾಕಂದರೆ ಐ ಡೋಂಟ್ ನೋ, ಐ ವಾಂಟ್ ಟು ನೋ ದ ಕ್ಯಾರೆಕ್ಟರ್ ಐ ಆಮ್ ಪ್ಲೇಯಿಂಗ್. ಸೊ ಅದಾದಮೇಲೆ ಸೊ ಓವರ್ ದ ಫೋನೇ ಡಿಸ್ಕಷನ್ ಎಲ್ಲ ಆಗಿಬಿಟ್ಟು ಐ ಜಸ್ಟ್ ಹ್ಯಾಪನ್. ದರ್ಶನ್ ಅವ್ರ ಸಿನಿಮಾ ಅಂದ ತಕ್ಷಣ ಹೇಗೆ ಅನ್ನಿಸ್ತು ರಶ್ಮಿಕಾ ಅವ್ರಿಗೆ? ಇನ್ನೊಂದು ಫಿಲ್ಮ್ ಇತ್ತು, ಬಟ್ ಫಾರ್ ಸಮ್ ರೀಸನ್ ಇಟ್ ಡಿಡ್ಂಟ್ ಟೇಕ್ ಆಫ್. ಸೊ ಇನ್ನೊಂದು ಸರಿ ದರ್ಶನ್ ಸರ್ ಜೊತೆ ಒಂದು ಅವಕಾಶ ಸಿಕ್ತು ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಆಬ್ವಿಯಸ್ಲಿ ಇಟ್ಸ್ ಲೈಕ್ ಒನ್ ಎವ್ರಿ ಆ್ಯಕ್ಟ್ರೆಸ್ ಇಸ್ ವಿಶ್ ಟು ಆ್ಯಕ್ಟ್ ವಿತ್ ಸಚ್ ಅಮೇಝಿಂಗ್ ಸ್ಟಾರ್ಸ್. ಸೊ ತುಂಬ ಖುಷಿ ಆಯಿತು. ಬಟ್ ಐ ವಾಸ್ ಇನಿಷಿಯಲ್ ಡೇಸಲ್ಲಿ ತುಂಬ ಕಾನ್ಷಿಯಸ್ ಆಗಿದ್ದೆ, ಹೆಂಗಿರಬೇಕು ಸೆಟ್ಟಲ್ಲಿ, ಇಷ್ಟು ದೊಡ್ಡವ್ರ ಮುಂದೆ ಯಾವ ರೀತಿ ಏನೋ ಬಿಹೇವ್ ಮಾಡಬೇಕು ಅದು ಇದು ಅಂತೆಲ್ಲ ತುಂಬ ಭಯ ಇತ್ತು. ಬಟ್ ಗ್ರ್ಯಾಜುಲಿ ನಾವು ಒನ್ ಆನ್ ಒನ್ ಸೀನ್ಸ್ ಆಗುವಾಗೆಲ್ಲ ತುಂಬ ಯುನೋ ಐ ಥಿಂಕ್ ವಿತ್ ದರ್ಶನ್ ಸರ್ ತುಂಬ ಹೋಮ್ಲಿ ಫೀಲ್ ಅದೇ ನಾನು. ಯಾಕಂತಂದರೆ ಐ ಥಿಂಕ್ ಹಿ ಈಸ್ ದ ಮೋಸ್ಟ್ ಹೋಮ್ಲಿ ಪರ್ಸನ್ ದ್ಯಾಟ್ ಐ ವರ್ಕ್ಡ್ ವಿತ್ ಇನ್ ದ ಟೀಮ್. ಸೊ ಇಟ್ ವಾಸ್ ಕ್ವೈಟ್ ಇಟ್ ವಾಸ್ ಸ್ಪೆಷಲ್, ಇಟ್ ವಾಸ್ ನೈಸ್. ಅಂದರೆ ನಾವಿಬ್ಬರು ಕೂರ್ಗಿಯಲ್ಲಿ ಮಾತಾಡೋದು, ಫುಡ್ ಬಗ್ಗೆ ಮಾತಾಡೋದು, ಪೆಟ್ಸ್ ಬಗ್ಗೆ ಮಾತಾಡೋದು, ಸೊ ಅದೆಲ್ಲ ತುಂಬ ಇಟ್ ವಾಸ್ ವೆರಿ ನೈಸ್. ಓಕೆ, ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ? ಯಜಮಾನ ಸಿನಿಮಾದಲ್ಲಿ ರಶ್ಮಿಕಾ ಅವ್ರು ಯಾವ ಥರ ಕಾಣಿಸ್ಕೊಳ್ತಾರೆ, ಏನು ಮಾಡ್ತಿರ್ತಾರೆ? ನಾನು ಯಾವ ಫಿಲ್ಮಲ್ಲೂ ಇಂಟರ್ವ್ಯೂ ಟೈಮಲ್ಲಿ ಹೇಳಲ್ಲ. ಬಟ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕಾವೇರಿ ಅಂತ. ಸೊ ಅಲ್ಲೇ ತುಂಬ ರಿಲೇಟಬಲ್ ಆಗಿದೆ. ಆ್ಯಂಡ್ ಕಾವೇರಿ ಬಂದು ಶಿ ಈಸ್ ಎಜುಕೇಟೆಡ್, ಆದರೆ ನಾವು ಟೌನಲ್ಲೇ ಇರೋದು, ನಾವು ನಮ್ಮ ಹಳ್ಳಿಲೇ ಇರೋದು. ಸೊ ಅಂದರೆ ಶಿ ಈಸ್ ನಾಟ್ ಲೈಕ್ ದಟ್ ಮಾಡರ್ನ್ ಆರ್ someone to be like, oh, you know, she's from this time. She's still a subtle character, subtle, ಅಂದರೆ ಹೈಪರ್ನೆಸ್ಸು ಇದೆ, ಆದರೆ ಸಟ್ಲೂ ಇದೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ದ್ಯಾಟ್. ಆ್ಯಂಡ್ ಯಾ, ಶೀಸ್ ಏನು ಹೇಳೋದು, ಶೀ ಈಸ್ ಹರ್ ಫಾದರ್ಸ್ ಡಾಟರ್ ಆ್ಯಂಡ್ ಅ ಲವರ್. ಸೊ ಯಾ. ಹೇಗೆ ಅನಿಸ್ತು ಯಜಮಾನ ಜರ್ನಿ? ಎಷ್ಟು ಮೆಮೊರೀಸ್ನ ಕಟ್ಕೊಂಡ್ರು ರಶ್ಮಿಕಾ ಅವ್ರ ಮೈಂಡಲ್ಲಿ? ಯಜಮಾನ ಜರ್ನಿ ಬಂದು ತುಂಬ ಅಂದರೆ ದ ಮೇನ್ ಥಿಂಗ್ ವಾಟ್ ನಾನು ಕಲ್ತಿರೋದು ಅಂತಂದರೆ ಪೇಷನ್ಸ್ ಬಗ್ಗೆ ಕಲ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಲರ್ನ್ ದ್ಯಾಟ್ ಇಂಡಸ್ಟ್ರೀಲಿ ಇಲ್ಲ ಎಲ್ಲದರಲ್ಲಿ ಎಷ್ಟು ದೊಡ್ಡವರಾದರೂ ದೇ ಸ್ಟಿಲ್ ಅ ಹ್ಯೂಮನ್. ಅಂದರೆ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇಟ್ಸ್ ಜಸ್ಟ್ ದ ಡಿಫ್ರೆನ್ಷಿಯೇಟಿಂಗ್ ಇಸ್ ನಾವು ಬೇರೆ ಕೆಲಸ ಮಾಡ್ತೀವಿ. ಸೊ ದ ಆಫೀಸರ್, police officer works in the police department, actors work in film industries, singers, are in music industry. So it's just that, but everyone are human inside. ದರ್ಶನ್ ಅವರು ತೆರೆ ಮೇಲೆ ವಿಲನ್ಗಳನ್ನ ಹಿಡ್ಕೊಂಡು ಬಾರಿಸೋದು, ಪಂಚ್ ಡೈಲಾಗ್ ಹೊಡಿಯೋದು, ಇದೆಲ್ಲ ನಾವು ನೋಡ್ತೀವಿ. ಅವ್ರ ಫ್ಯಾನ್ಸ್ ಎಲ್ಲ ಚಪ್ಪಾಳೆ ಹೊಡಿತಾರೆ, ಪಟಾಕಿ ಹೊಡಿತಾರೆ, ವೆಲ್ಕಮ್ ಮಾಡ್ತಾರೆ. ಸೊ ಸೆಟ್ಟಲ್ಲಿ ಹೇಗಿರ್ತಾರೆ ಅಂತ ಶೂಟಿಂಗ್ ಅನುಭವ ಹೇಗಿತ್ತು ದರ್ಶನ್? ಪಾಪ ಈಸ್ ಒನ್, he's really adorable. ಅಂದರೆ he's extremely big built and all because of the height and the built and all. ತುಂಬ ದೊಡ್ಡವ್ರ ಥರ ಇರ್ತಾರೆ, ಬಟ್ ಮಾತಾಡೋಕೆ ಒಂದು ಚಿಕ್ಕ ಪಾಪು ಥರ ಮಾತಾಡ್ತಾರೆ. ಸೊ ಇಟ್ಸ್ ಅ ಕಾಂಟ್ರಾಸ್ಟ್ ಆಫ್ ಫೀಲ್ಸ್, ಇಟ್ಸ್ ಕ್ವೈಟ್ ಅಮ್ಯೂಸಿಂಗ್. ಅಂದರೆ ನಾವು ತೆರೆ ಮೇಲೆ ನೋಡಿ, ಓ ಸರ್ ಅಂದರೆ ಹಿಂಗಿರ್ತಾರೆ, ನಮಗೆ that's when it causes the fear. You don't know how to behave with them and all of that.
ಆದರೆ ಸಡನ್ನಾಗಿ ಬಂದು ಮಾತಾಡುವಾಗ ಚೆನ್ನಾಗಿದ್ದೀರಮ್ಮ ಚೆನ್ನಾಗಿದ್ದೀರಾ ಅಂತ ಅನ್ನೋ ಅಯ್ಯೋ ಸೋ ಕ್ಯೂಟ್ ಅಂತ ಆಗುತ್ತೆ. ಸೊ ಯಾ ಹೀಸ್ ಒನ್ ಜೆಮ್. ಶೂಟಿಂಗಲ್ಲಿ ಯಾವ್ದಾದ್ರು ಅವರ ಜೊತೆಯಲ್ಲಿ ನಡೆದಿರೋಂಥ ಒಂದು ಮೆಮೊರಬಲ್ ಮೂಮೆಂಟು ಅಥವಾ ಒಂದು ಕಲ್ತಿರುವಂಥದ್ದು, ಒಂದು ದೊಡ್ಡ ಸ್ಟಾರ್ ಜೊತೆ ಸಿನಿಮಾ ಮಾಡಿದಾಗ ಒಂದಷ್ಟು ಪಾಯಿಂಟ್ಸ್ನ ಕ್ಯಾಚ್ ಮಾಡಿರ್ತಾರೆ. ಸೊ ನೀವೇನು ಕ್ಯಾಚ್ ಮಾಡಿದ್ರಿ? ಹೇಳಿದಂಗೆ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಪೇಷನ್ಸ್. ಸರ್ ಜೊತೆ ಕೆಲಸ ಮಾಡಿ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಲರ್ನ್ಡ್ ಹೌ ಟು ಅಂದರೆ ಐ ಹ್ಯಾವ್ ಲರ್ನ್ಡ್ ಮೋರ್ ಅಬೌಟ್ ಹಿಸ್ ಪರ್ಸ್ನಾಲಿಟಿ. that's what I take home, you know. ಎಷ್ಟು ದೊಡ್ಡ ಆ್ಯಕ್ಟರ್ ಆದರೂ he is still a gem of a person inside. He's very what do you say, he's genuine, he's not lying to himself, sort of a person he is. And ಅಷ್ಟು ದೊಡ್ಡವರಾದರೂ it's easy to work with him, you know. ಪೆಟ್ಸ್ ಬಗ್ಗೆ ಒಂದು ಕ್ಲೂ ಕೊಟ್ರಿ, ಯಾಕಂದ್ರೆ ಅವರು ತುಂಬ ಪೆಟ್ಸ್ನ ತುಂಬ ಲವ್ ಮಾಡೋ ಪರ್ಸನಲ್. ಸೊ ನಿಮಗೆ ನೀವು ಪೆಟ್ಸ್ನ ಇಷ್ಟಪಡ್ತೀರಾ? I love pets. ಹೇಗೆ ಅನ್ನಿಸ್ತದೆ? ಏನು ಪೆಟ್ಸ್ ಬಗ್ಗೆ ಏನು ಶೇರ್ ಮಾಡಿದ್ರಿ ಅದು ಹೇಳಿ. No, andre I know that sir has a lot of pets and he's you know, he's a huge premi of pets. So I was like yeah, we would just discuss. I would be like, sir, ನಿಮ್ಮ ಮನೇಲಿ what all dogs do you have, what do you do ಅಂದರೆ ಅದು ಇದು ಅಂತಲ್ಲ. ಸೊ he was just sharing all of his insights. and ನಮ್ಮ ಸೆಟ್ಟಲ್ಲಿ ಬಂದು if there's any animal in the set, the way he is so attached ಅಂದರೆ ಸಡನ್ನಾಗಿ ಒಂದು ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ. ಸೊ yeah, there was one horse and he was getting so attached to it, and then there was a cow and he was so attached to it. So each ಒಬ್ಬ ಪರ್ಸ್ನಾಲಿಟಿ ಬಗ್ಗೆ even those matter, even those small things are like, oh my god, he's such a nice person. ಸೊ ಆ ಥರ. ಫಾರಿನಲ್ಲಿ ಶೂಟಿಂಗ್ ಹೋಗಿರ್ತೀರಿ. ಸೊ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ, ಅಂಬರೀಷ್ ಅವರು ಒಂದು ನ್ಯೂಸ್ ಬರುತ್ತೆ. ಆಗಿನ ಪರಿಸ್ಥಿತಿ, ಅಲ್ಲಿನ ವಾತಾವರಣ, ರಶ್ಮಿಕಾ ಅವ್ರು ನೋಡಿದಂಥದ್ದು. ಸೊ ಏನು ನೆನಪಾಗುತ್ತೆ ಈಗ ಆ ವಿಷಯದ ಬಗ್ಗೆ ಹೇಳೋದಾದ್ರೆ? ಸೊ ಫಸ್ಟ್ ಆಫ್ ಆಲ್ ನಾವು ಫಾರಿನ್ ಹೋಗುವಾಗ the main thing I was concerned was about Darshan sir's hand. You know, I was very worried. So ಪ್ರತಿ ಒಂದು ಶಾರ್ಟ್ ಆದಮೇಲೆ ಸರ್ ಹ್ಯಾಂಡ್ ಓಕೆನಾ, ಏನಾದರೂ ಮಾಡ್ಬೋದಾ, ಲೈಕ್ can I do something for it and all of that. I used to keep asking, and then again he would ask me if I'm fine, ಯಾಕಂತಂದರೆ I had such clothes, you know, I had to run around in such clothes and all of that. So it was a major concern. -2 degrees ಆದರೂ ಇಲ್ಲ 2 degrees ಆದರೂ ಇಟ್ಸ್ ಲೈಕ್ ಅಂದರೆ ಇಂಜುರೀಸ್ ಹರ್ಟ್ ನೋ ಇನ್ ಕೋಲ್ಡ್, ಹರ್ಟ್ ಮೋರ್ ಇಂಟು 10 ದಟ್ ಇಸ್. ಸೊ ಆ ಥರ ಆಗುವಾಗ ತುಂಬ ಐ ಫೆಲ್ಟ್ ಎಕ್ಸ್ಟ್ರೀಮ್ಲಿ ಕನ್ಸರ್ನ್ಡ್, ಎಕ್ಸ್ಟ್ರೀಮ್ಲಿ ಬ್ಯಾಡ್. ಆ್ಯಂಡ್ ಟು ಟಾಪ್ ಇಟ್ ಆಫ್ ಈ ಥರ ಒಂದು ನ್ಯೂಸ್ ಸಿಗುವಾಗ ಇಟ್ ವಾಸ್ ವೆರಿ ಹಾರ್ಟ್ ರೆಂಚಿಂಗ್. ಅಂದರೆ ಏನು ಮಾಡಬೇಕು, ಏನಾಗ್ತದೆ, ಏನು ನಡೀತದೆ ಅಂತ ಏನೂ ಗೊತ್ತಿರಲಿಲ್ಲ. ಸೊ ಆ್ಯಸ್ ಸೂನ್ ಆಸ್ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ನನಗೆ ಯಾವುದೋ ಬೇರೆ ಶೂಟಿಂಗ್ ಇತ್ತು. ಐ ವಾಸ್ ಲೈಕ್ ನೋ, ಒಂದು ವಿಸಿಟ್ ಮಾಡಿ ಬರ್ತೀನಿ, ಐ ಹ್ಯಾವ್ ಟು ಸಿ, ಒಂದು ದಿವಸ ಆಫ್ ಕೊಡಿ, ನಾನು ಹೋಗಿ ಬರ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಐ ವೆಂಟ್ ಟು ದ್ಯಾಟ್ ಪ್ಲೇಸ್. ಬಟ್ ಪರ್ಟಿಕ್ಯುಲರ್ ಮೂಮೆಂಟ್ ನೀವು ಏನು ಮಾಡ್ತಿದ್ರಿ, ಹೇಗೆ ಹೇಗೆ ನಿಮ್ಗೆ ರೀಚ್ ಆಗಿದೆ ಹೇಗೆ? ಐ ಥಿಂಕ್ ಇಟ್ ವಾಸ್ ಈವ್ನಿಂಗ್ ದೇ. ಆ್ಯಂಡ್ ನ್ಯೂಸ್ ಬರುವಾಗ ಐ ಡೆಂಟ್ ಬಿಲೀವ್. ಅಂದರೆ ನನ್ನ ಟೀಮ್ ಹೇಳುವಾಗ ಸುಮ್ಮನೆ ರೀಪ್ಪ, ಯಾಕಪ್ಪ ಆಲ್ರೆಡಿ ಇಂಥ ಕೋಲ್ಡಲ್ಲಿ ನಾನು ಸಾಯ್ತಾ ಇದ್ದೀನಿ, ನೀವು ನನ್ನ ಇನ್ನೂ ಕೊಲ್ಬೇಡಿ ಅಂತ. ಬಟ್ ದೇ ಸೆಂಟ್ ಮಿ ದ ಸ್ಕ್ರೀನ್ಶಾಟ್ ಆಫ್ ನ್ಯೂಸ್, ಅಂದರೆ ಈ ಥರ ಆಗಿದೆ. ಸೊ ಯು ಜಸ್ಟ್ ವಾಟ್ ಕ್ಯಾನ್ ಯು ಡೂ ಅಂತ. ಐ ವಾಸ್ ಲೈಕ್ ವೇಟ್, ಸೊ ದಿಸ್ ಇಸ್ ಆ್ಯಕ್ಚುಲಿ ಟ್ರೂ. ಲೈಕ್ ಬಟ್ ಸಡನ್ನಾಗಿ ಏನಾಯಿತು, ಐ ಮೀನ್ some days back he was all fine, even though ಹಾಸ್ಪಿಟಲ್ ಅದು ಇದು ಅಂತೆಲ್ಲ ಹೇಳುವಾಗ ಇಟ್ಸ್ ಸ್ಟಿಲ್ ಲೈಕ್ ಕನ್ಸರ್ನಿಂಗ್ ನ್ಯೂಸ್. ಬಟ್ ಈ ಥರ ಒಂದು ನ್ಯೂಸ್ ಸಿಗುತ್ತೆ ಅಂತ ಯೋಚನೆ ಮಾಡಿರಲಿಲ್ಲ. ಸೊ ಇಟ್ ವಾಸ್ ವೆರಿ ಸಡನ್. ಆ್ಯಂಡ್ are we going to wait for him? Drink water. Continue? Okay. So yeah, I was in the gym actually there.
I was working out and I got this news. I stopped gymming. I went back to the room. I was like, I need some time off. ದರ್ಶನ್ ಅವರು ಇಡೀ ಸೆಟ್ ರಿಯಾಕ್ಷನ್ ಹೇಗಿತ್ತು, ಅಲ್ಲಿಂದ ವಾಪಸ್ ಬರೋದಕ್ಕೆ ತುಂಬ ಟ್ರಬಲ್ ಆಯಿತು ಅಥವಾ ಫ್ಲೈಟ್ಸು ಸಿಗೋದು ಆ ಥರದ್ದೆಲ್ಲ ತೊಂದ್ರೆ Yeah, ಆಯ್ತು so there was a lot of moments. there was a lot of ಹಡವಿಡಿ with the flight. ಫ್ಲೈಟ್ ಸಿಗ್ತಾ ಇರಲಿಲ್ಲ. ಇಡೀ ಟೀಮು ತುಂಬ ಅಂದರೆ ಇಟ್ ವಾಸ್ ಗೋಯಿಂಗ್ ಇನ್ ಅ ವೆರಿ ಗುಡ್ ಪೇಸ್ ಆ್ಯಂಡ್ ಈ ನ್ಯೂಸ್ ಸಿಕ್ಕಿದಾದ್ಮೇಲೆ ಇಟ್ಸ್ ಲೈಕ್ ದ ಎಂಟೈರ್ ಪೇಸ್ ಜಸ್ಟ್ ವೆಂಟ್ ಲೈಕ್ ಲೋ. ಏನು ಕೆಲಸ ಆಗ್ತಿರಲಿಲ್ಲ. ವಿ ಡಿಡ್ಂಟ್ ನೋ ವಾಟ್ ಟು ಡೂ. ಆರ್ ಥಾಟ್ ಪ್ರಾಸೆಸ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಸ್ಲೋ. ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಕಾಲು, ಅಲ್ಲಿಂದ ಇಲ್ಲಿ ಕಾಲು. ಸೊ ಆ ಥರ ಎಲ್ಲ ತುಂಬ ಇಟ್ ವಾಸ್ ಅ ಹ್ಯೂಜ್ ಮೆಸ್. ಬಟ್ ಯಾ, ವಾಟ್ ಹ್ಯಾಡ್ ಟು ಹ್ಯಾಪನ್. ಸೊ ಬಂದಮೇಲೆ ಅದನ್ನು ಯಾವ ಥರ ಪ್ಯಾಚಪ್ ಮಾಡಿದ್ರಿ, ಯಾವ ಥರ ಆಯಿತು, ಅದು ಅಲ್ಲಿ ನಿಂತಿದ್ದಂಥ ಕೆಲಸಗಳು ಯಾವ ಥರ ಆಯಿತು ಯಜಮಾನ? So I think we somehow made it up for the shoot, and yeah, andre it had to happen. Shoot had to happen. Shoot, you know, ಈ ರಿಲೀಸ್ ಆಗಬೇಕು, ಸಾಂಗ್ ಶೂಟ್ ಆಗಬೇಕು, ಕಂಪ್ಲೀಷನ್ ಆಗಬೇಕು. ಸೊ ವಿ ಡಿಡ್ ದ್ಯಾಟ್. ವಿ ಡಿಡ್ ವಾಟ್ ವಾಸ್ ಪಾಸಿಬಲ್ ಆ್ಯಂಡ್ ಯಾ, ನಾವು ರಿಲೀಸ್ ಆಗ್ತದೆ. ಓಕೆ, ರಿಲೀಸ್ ಆಗ್ತಿರೋ ಪ್ರತಿ ಕಂಟೆಂಟು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ಅದು ಸ್ಪೆಷಲಿ ಟ್ರೈಲರ್ ಬಗ್ಗೆ ಮಾತಾಡೋದು. ಸೊ ನಿಮ್ಮ ಸಿನಿಮಾದ ಒಂದು ಟ್ರೈಲರು, ನೀವು ಅದರಲ್ಲೊಂದು ಪಾರ್ಟ್. ಆ ಸಿನಿಮಾದ ಟ್ರೈಲರ್ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ, ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡುತ್ತೆ. ಹೇಗೆ ಅನಿಸುತ್ತೆ ರಶ್ಮಿ? ಸೊ ವೆನ್ ದರ್ಶನ್ ಸರ್ ಅಂತ ಬರುವಾಗನೇ ಅದು ಒಂದು it's like one trending topic. And on top of that, ಒಂದು ವರ್ಷ ಈ ಫಿಲ್ಮ್ಗೋಸ್ಕರ ಕೆಲಸ ಮಾಡಿದ್ದೀವಿ. ಸೊ ಪ್ರತಿಯೊಂದು ಶಾರ್ಟು ಐ ಥಿಂಕ್ ಟೀಮ್ ತುಂಬ ಯೋಚನೆ ಫೋಕಸ್ ಇಟ್ಟು ಮಾಡಿರೋಂಥ ಶಾರ್ಟು, ಪ್ರತಿಯೊಂದು ಎಡಿಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಐ ಥಿಂಕ್ ಅ ಲಾಟ್ ಆಫ್ ಥಾಟ್ ಪ್ರೊಸೆಸ್ ಹ್ಯಾಸ್ ಗಾನ್ ಟು ಇಟ್. ಆ್ಯಂಡ್ ಹ್ಯಾವಿಂಗ್ ಅ ಸ್ಟಾರ್ ಕಾಸ್ಟ್ ಲೈಕ್ ದೇವರಾಜ್ ಸರ್ and keep it everyone in the film has a very prominent role. So that itself is like making nodidru tumba, it's a trend worthy making. So it had to happen. It happened. Okay, ಕಾವೇರಿ ಪಾತ್ರ ಅಂತ ಬಂದಾಗ, ದರ್ಶನ್ ಅವ್ರ ಸಿನಿಮಾ ಅಂತ ಬಂದಾಗ, ಯಾವುದಕ್ಕೆ ರಶ್ಮಿಕಾ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ? ದರ್ಶನ್ ಸರ್ ಇದ್ದಾರೆ ಮಾಡ್ಬೋಣ ಅಂತ ಅನಿಸ್ತಾ, ಕಾವೇರಿನ ಕಂಪ್ಲೀಟ್ ಆಗಿ ಕೇಳಬೇಕು, ತಿಳ್ಕೋಬೇಕು ಅಂತ ಅನಿಸ್ತಾ, ಏನು ನೋಡ್ತಿತ್ತು ತಲೆಯಲ್ಲಿ? ಸೊ ಫಸ್ಟ್ ನಾನು ಕಾವೇರಿ ಬಗ್ಗೆ ಹೇಳಿದ್ರು. ಸೊ ಕಾವೇರಿ ಬಗ್ಗೆ ಹೇಳುವಾಗ ನನ್ನ ಕನ್ನಡ ಸಿನಿಮಾದಲ್ಲಿ ಈ ಥರ ಒಂದು ಪಾತ್ರ ಮಾಡಿರಲಿಲ್ಲ. ಸೊ ಮಾಡಬೇಕು ಅಂತ ನನ್ನ ಮೈಂಡಲ್ಲಿತ್ತು. ಆ್ಯಂಡ್ ಬೋನಸ್ ಥರ ದರ್ಶನ್ ಸರ್ ಜೊತೆ ಫಿಲ್ಮ್ ಅಂತ ಹೇಳಿದ್ರು. ಸೊ ದಟ್ಸ್ ಲೈಕ್ ಅ ಡಬಲ್ ಧಮಾಕ. ಯಜಮಾನ ನೋಡೋಕೆ ಬರುವಂಥ ಒಬ್ಬ ಕಾಮನ್ ಆಡಿಯನ್ ಸಿನಿಮಾದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನೆಲ್ಲ ಸಿಗುತ್ತೆ ಅವ್ನಿಗೆ ಟಿಕೆಟ್ ತೊಗೊಂಡು ಥಿಯೇಟ್ರ್ ಬಂದಾಗ? ದರ್ಶನ್ ಸರ್ ಫ್ಯಾನ್ ಆದರೆ ನಿಮಗೊಂದು ಸೆಲೆಬ್ರೇಷನ್ ಇದು. there's a lot of fights, there's a lot of say action packed, and there's romance, there's comedy, there is everything you want in a commercial film. There is it's just an entertaining film. So entertain ಆಗಬೇಕು ಅಂತಂದರೆ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ರಶ್ಮಿಕಾ ಅವರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ ಯಾವ್ದಾವ್ದು ಆನ್ ಫ್ಲೋರ್ ಇದೆ, ಯಾವ್ದಾವ್ದು ಸೈನ್ ಮಾಡ್ತಿದ್ದಾರೆ, ವಾಟ್ ನೆಕ್ಸ್ಟ್? ಸೊ ಪೊಗರು ನಡೀತಾ ಇದೆ. ಪೊಗರು ಶೂಟ್ ಮಾಡ್ತಾ ಇದ್ದೀವಿ. ಫುಲ್ ಫ್ಲೋಯಲ್ಲಿ ಹೋಗ್ತಾ ಇದೆ ಪೊಗರು. ಆ್ಯಂಡ್ ಐ ಮೀನ್ ಬ್ರೇಕ್ ಬೇಕು ಅಂತಂದ್ರೂ ಸಿಗ್ತಾ ಇಲ್ಲ. ಸೊ ಆ ಪೇಸಲ್ಲಿ ನಡೀತಾ ಇದೆ. ಯಾಕಂತಂದರೆ 19th ಕೂಡ ಶೂಟ್ ಮಾಡ್ತಾ ಇದ್ದೆ ಆ್ಯಂಡ್ ಐ ಕುಡಂಟ್ ಕಮ್ ಹ್ಯೂರ್. ಸೊ ದ್ಯಾಟ್ ವಾಸ್ ಅಂದರೆ ಸರ್ ಪ್ರೆಸ್ ಮೀಟ್ ಸರ್, ಯಜಮಾನ ಪ್ರೆಸ್ ಮೀಟ್ ಸರ್ ಅಂತ ಹೇಳಿದ್ರು. ಇಲ್ಲ, ವಿ ಆರ್ ಶೂಟಿಂಗ್ ಔಟ್ಸ್ಕರ್ಟ್ಸ್. ಸೊ ಇಟ್ಸ್ ಅ ಡಬಲ್ ಆಫ್ ಎವ್ರಿಥಿಂಗ್, ವರ್ಕ್ ಟೈಮ್ ಆ್ಯಂಡ್ financials and everything. So I was like, okay, fine. But so Poguru is happening. Poguru bitre I still have yet to sign. ಕೆಲಸ ಮಾಡಿ ನನ್ನ ಕನ್ವಿನ್ಸ್ ಮಾಡಿ, ನಾನು ಯಜಮಾನ ಸಿನಿಮಾ ನೋಡಲ್ಲ, ಯಾಕೆ ನೋಡಬೇಕು ಅಂತ ಕನ್ವಿನ್ಸ್ ಮಾಡಿ. ನನ್ನ ಆಡಿಯನ್ನು ನನ್ನ ಮುಂದೆ ಒಂದು 7 ಸಿನಿಮಾ ಇದೆ, ನಾನು ಥಿಯೇಟ್ರಿಗೆ ಬರಬೇಕು, ನಾನು ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ಹೌದಾ, ಸರಿ. ಈಗ ಮಾರ್ಕೆಟಿಂಗಾ? ಸರಿ, ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ? ಸೊ ನಿಮಗೆ ದರ್ಶನ್ ಸರ್ ಅಂತ ಅಂದರೆ ಇಷ್ಟ ಇದೆಯಾ? ಇಷ್ಟ ಇದೆಯಾ? ತಾನ್ಯಾ ಅಂತಂದರೆ ಇಷ್ಟ ಇದೆಯಾ?
ನೋಡ್ತೀವಿ, ನೋಡಿದ್ಮೇಲೆ ಇಷ್ಟ ಆಗ್ಬೋದು. ಆಗ್ಬೋದು. ಓಕೆ. ರಾಶ್ಮಿಕಾ ಅದು ಅಂತಂದರೆ ತುಂಬ ಇಷ್ಟ. ಆಯ್ಕಲ್ಲ. ಹರಿ ಸರ್ ಮ್ಯೂಸಿಕ್ ಅಂದರೆ ಇಷ್ಟನಾ? ಎಲ್ಲ ಇಷ್ಟ, ಬಟ್ ಆದ್ರೆ 6 ಸಿನಿಮಾ ಇದೆ. ನಾನು ನಿಮ್ಮ ಸಿನಿಮಾನೇ ಯಾಕೆ ನೋಡ್ಬೇಕು ಪರ್ಟಿಕ್ಯುಲರ್ ಆಗಿ? ಯಜಮಾನ ಇಷ್ಟೆಲ್ಲ ಇಷ್ಟ ಇದ್ರೆ ಯಾಕೆ ಬರೋಕ್ಕಾಗಲ್ಲ? ಬೇರೆ ಆರ್ಟಿಸ್ಟ್ಗಳು ಇಷ್ಟ ಇದ್ದಾರೆ ನನಗೆ. ಅವತ್ತು ಬೇರೆ ಈಗ ಲಾಸ್ಟ್ ವೀಕ್ ಎಲ್ಲ ರಿಲೀಸ್ ಆಗಿರೋ ಸಿನಿಮಾಗಳು ಅವರು ಇಷ್ಟ ಇದ್ದಾರೆ. ಇಷ್ಟ ಇದ್ದ ಮಾತ್ರ ಹೆಂಗೆ ಬರಲಿ ನಾನು? ಅದೇ ಅಂದರೆ ಇಷ್ಟೆಲ್ಲ ಇಷ್ಟ ಇದೆ ಅಂತಂದರೆ ನನಗೆ ಏನು ಸಿಗುತ್ತೆ, ನಾನು ಯಾಕೆ ಬರಬೇಕು ಅಂತ ನೀವು ಹೇಳಿ ನಾನು ಕನ್ವಿನ್ಸ್ ಪಾಯಿಂಟ್ ಹೇಳಬೇಕು ಅಂತಂದರೆ ನಾನು ಸ್ಟೋರಿ ರಿವೀಲ್ ಮಾಡಬೇಕಾಗುತ್ತೆ. ಅದು ಮಾಡೋಕ್ಕಾಗಲ್ಲ. ಹೇಳ್ಬೇಕಲ್ಲ ನೀವು. ಆಡಿಯನ್ನು ಬಂದು ನೋಡಿದಾದ್ಮೇಲೆ ಓ ಈ ಥರ ಇದೆಯಾ ಮಚ್ಚ ಅಂತ ಹೇಳಬೇಕು. ಇಲ್ಲ ಅಲ್ಲೋದ್ಮೇಲೆ ಹೇಳಿದೆಲ್ಲ ಇಲ್ಲ ಅಂತಂದ್ರೆ ಮತ್ತೆ ನಾನು ಮೋಸ ಆಗುತ್ತೆ. ನಾನು ಮೋಸ ಮಾಡ ₹200 ಟಿಕೆಟ್ ಕಾಸು ಯಾರು ಕೊಡ್ತಾರೆ? ಅಲ್ಲ ಬಂದು ನೋಡ್ಬೇಕು ಅಷ್ಟೇ ಅಷ್ಟೇ. ಬಂದು ನೋಡಿ ಬಂದು ದರ್ಶನ್ ಸರ್ ಮತ್ತು ನನ್ನ ಕೆಮಿಸ್ಟ್ರಿ ನೋಡಬೇಕು ಅಂತಂದ್ರೆ ಇದಕ್ಕಾದ್ರೆ ಕನ್ಫರ್ಮ್ ಆಗಿ ಬರ್ತೀನಿ. ಆಯ್ತು.